ದಕ್ಷಿಣ ಕನ್ನಡದ ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ ಎಲೆ ಚುಕ್ಕೆ ರೋಗ. ಒಂದು ಮರಕ್ಕೆ ಎಲೆ ಚುಕ್ಕ ರೋಗ ಕಂಡು ಬಂದರೆ ಸಾಕು, ಎಕರೆಗಟ್ಟಲೆ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಈ ಕೆಟ್ಟ ಬ್ಯಾಕ್ಟೀರಿಯಾ ಹೊಂದಿದೆ. ಕೆಲವೇ ದಿನಗಳಲ್ಲಿ ಇಡೀ ತೋಟವೇ ನಾಶವಾಗ್ಬಿಡುತ್ತೆ. ಪುಟ್ಟ ಕೀಟದಿಂದ ಈ ಒಂದು ಮಾರಣಾಂತಿಕ ಬ್ಯಾಕ್ಟೀರಿಯಾ ಹರಡುವಂಥದ್ದು. ಹಸಿರಾಗಿ ಇರಬೇಕಾದಂಥ ಅಡಿಕೆ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅಡಿಕೆ ನಳ್ಳಿಗಳು ಕಾಯಿ ಆಗುವಂಥ ಮೊದಲೇ ನೆಲಕ್ಕೆ ಉರುಳಿ ಬಹಳಷ್ಟು ನಷ್ಟವಾಗ್ತಾ ಇದೆ. ಅಡಿಕೆಯನ್ನೇ ನಂಬಿ ಬದುಕ್ತಾ ಇರುವಂತಹ ಲಕ್ಷಾಂತರ ರೈತರ ಭವಿಷ್ಯ ಈಗ ಅತಂತ್ರವಾಗ್ತಾ ಇದೆ. ಸಂಶೋಧನೆ ನಡೆಸಿ ಶಾಶ್ವತ ಔಷಧವನ್ನ ಕಂಡು ಹಿಡಿಬೇಕು ಅಂತ ಹೇಳಿ ಸದ್ಯಕ್ಕೆ ರೈತರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಬ್ಯಾಕ್ಟೀರಿಯಾ ಫಂಗಸ್ ಅಟ್ಯಾಕ್ಗೆ ದಕ್ಷಿಣ ಕನ್ನಡದ ಅಡಿಕೆ ತೋಟಗಳು ಈಗ ತತ್ತರಿಸಿ ಹೋಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಅಂತ ಅಲ್ಲಿನ ಕೃಷಿಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಣ್ಣಿಗೆ ಕಾಣದಂತಹ ಬ್ಯಾಕ್ಟೀರಿಯಾ ಒಂದು ಗಿಡಕ್ಕೆ ಅಥವಾ ಒಂದು ಎಲೆಗೆ ಬಂದರೆ ಸಾಕು, ಇದು ಇಡೀ ಎಕರೆಗಟ್ಟಲೆ ಇರುವಂತಹ ಬೆಳೆಗಳನ್ನು ನಾಶ ಮಾಡುವಂಥ ಕೆಟ್ಟ ಸಾಮರ್ಥ್ಯವನ್ನು ಹೊಂದಿದೆ. ಸದ್ಯಕ್ಕೆ ರೈತರು ಇದಕ್ಕೆ ಸೂಕ್ತ ಒಂದು ಔಷಧಿಯನ್ನು ಕಂಡುಹಿಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಆರ್ಥಿಕತೆ ಕೇಂದ್ರೀಕೃತವಾಗಿರುವುದೇ ಅಡಿಕೆ ಕೃಷಿ ಮೇಲೆ. ಈ ಹಿಂದೆ ಕೊಡಗು ಭಾಗದಲ್ಲಿದ್ದಂತಹ ಹಳದಿ ರೋಗ ಇತ್ತೀಚೆಗೆ ಕೊಡಗು ಭಾಗದಲ್ಲಿ ಸಂಪೂರ್ಣ ಅಡಿಕೆ ಕೃಷಿ ನಾಶ ಆದ ನಂತರ ಅಲ್ಲಿರುವ ಕೀಟಗಳು ದಕ್ಷಿಣ ಕನ್ನಡದ ಕಡೆ ಬರ್ತಾ ಇವೆ. ಕಳೆದ 2 ವರ್ಷಗಳ ಹಿಂದೆ ಸುಳ್ಯ ಭಾಗದಲ್ಲಿದ್ದಂತಹ ಹಳದಿ ರೋಗ ಈಗ ಪುತ್ತೂರು ತಾಲೂಕಿಗೆ ಪ್ರವೇಶ ಮಾಡಿ ಪುತ್ತೂರನ್ನು ಆಲ್ಮೋಸ್ಟ್ ಕವರ್ ಮಾಡಿದೆ. ಹಳದಿ ರೋಗ ಬಂದರೆ ಅಡಿಕೆ ಮರಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ. ಅದರ ಜೊತೆಗೆ ಕಳೆದ 2-3 ವರ್ಷಗಳಿಂದ ಈ ಭಾಗದಲ್ಲಿ ಇರುವಂತಹ ಎಲೆಚುಕ್ಕಿ ರೋಗ, ಎಲೆಚುಕ್ಕಿ ಈಗ ನಮ್ಮ ಇಲ್ಲಿ ಇರುವಂತಹ ಅಡಿಕೆಗಳನ್ನು ನೀವು ನೋಡ್ತಾ ಇದ್ದೀರಿ. ಇದರಲ್ಲಿ ಅಡಿಕೆಯ ಎಲೆಯ ಮೇಲೆ ಅಂದರೆ ಸೋಗೆಯ ಮೇಲೆ ಇರುವಂತಹ ಸಣ್ಣ ಸಣ್ಣ ಚುಕ್ಕಿ ಕೀಟಗಳು ಕೂತು ಅದರ ರಸವನ್ನು ಹೀರಿ ಅದರ ಪತ್ರ ಹರಿತನ್ನು ನಾಶ ಮಾಡಿ ಅಡಿಕೆ ಮರವೇ ನಾಶ ಆಗ್ತಾ ಇದೆ. ಅಡಿಕೆ ಕೃಷಿಗೆ ಸಂಬಂಧಪಟ್ಟಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ ಹಿಂಗಾರ ಕರಚುವಂಥದ್ದು. ಹಿಂಗಾರ ಅರಳಿದ ತಕ್ಷಣ ಅದರಲ್ಲಿ ಕೂತ್ಕೊಂಡ ಕೀಟ ಅದರ ರಸವನ್ನು ಹೀರಿ ಅಡಿಕೆ ಆಗುವಂತಹ ಹಿಂಗಾರಗಳು ಸಂಪೂರ್ಣ ಕರಚಿ ನಾಶವಾಗ್ತವೆ. ಅಡಿಕೆ ಕೃಷಿ ನಾಶ ಆಗ್ತಾ ಇದೆ. ಕಳೆದ 2 ವರ್ಷ